ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನು ವಿದ್ಯೇಶ್ವರಿ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರದ ವಿರುದ್ಧ ಕೇಸರಿ ಪಡೆ ರಣಾವೇಶವನ್ನ ತೊಟ್ಟಿದೆ. ಪ್ರಕರಣದ ತನಿಖೆಯನ್ನ ಎನ್ಐಎಗೆ ವಹಿಸುವಂತೆ ಆಗ್ರಹಿಸಿ ಸೆಪ್ಟೆಂಬರ್ 1ನೇ ತಾರೀಕು ಧರ್ಮಸ್ಥಳ ಚಲೋಗೆ ಕಮಲ ಕರೆ ನೀಡಿದೆ. ಆದರೆ ಆರ್ಎಸ್ಎಸ್ ಮತ್ತು ಘಟ್ಟದ ಮೇಲಿನ ಗುಂಪಿನಿಂದ ಧರ್ಮಸ್ಥಳ ಅಪಪ್ರಚಾರ ಅಂತೇಳಿ ಬಿಕೆ ಬಾಂಬ್ ಹಾಕಿದ್ದಾರೆ. 24 ಗಂಟೆಗಳು ದೂರುದಾರನ ಮೇಲೆ ಹದ್ದಿನ ಕಣ್ಣಿಟ್ಟು ಎನ್ಐಎ ತನಿಖೆ ಮಾಡ್ತಾ ಇದೆ. ಮಂಡ್ಯ ಟು ತಮಿಳುನಾಡು ಚೆನ್ನೈ ಇಟ್ಟಂತಹ ಹೆಜ್ಜೆಗಳನ್ನೆಲ್ಲ ಜಾಲಾಡ್ತಾ ಇದೆ. ಇತ್ತ ಇನ್ನೊಂದು ಸಂದರ್ಶನವೊಂದು ಮಾಸ್ಕ್ ಮ್ಯಾನ್ನ ಮುಖವಾಡವನ್ನ ಕಳಚಿಟ್ಟಿದೆ. ತಿಮರೋಡಿ ಸಹೋದರನ ಕಾರಿನಲ್ಲಿ ಬಂದಂತಹ ಸಮೀರನ ಆದಾಯದ ಮೂಲಕ್ಕೆ ಪೊಲೀಸರು ಕೈ ಹಾಕಿದ್ದಾರೆ. ನಾಡಹಬ್ಬ ಮೈಸೂರು ದಸರಾದಲ್ಲಿ ಜಾತ್ಯತೀತ ವರ್ಸಸ್ ಧಾರ್ಮಿಕ ಸಂಘರ್ಷ ಏರ್ಪಟ್ಟಿದೆ. ಬಾನೋ ಮುಷ್ತಾಕ್ ಆಯ್ಕೆಗೆ ಅಪಸ್ವರ ಎದ್ದಿದ್ದು ಧಾರ್ಮಿಕ ಸೂಕ್ಷ್ಮತೆಗಳನ್ನ ಬಿಜೆಪಿ ಪ್ರಸ್ತಾಪಿಸಿದೆ. ಆದರೆ ಕಾಂಗ್ರೆಸ್ ಇದನ್ನ ಸಂವಿಧಾನ ಪೀಠಿಕೆಯಡಿ ನೋಡ್ತಾ ಇದೆ. ಅತ್ತ ಬಾನೋ ಮುಷ್ತಾಕ್ ಬಾಗಿನ ಸ್ವೀಕರಿಸಿ ಸಂಭ್ರಮಿಸಿದ್ದಾರೆ. ಮೊನ್ನೆ ಸದನದಲ್ಲಿ ಸಂಘದ ಗೀತೆ ವಾಚಿಸಿದ್ದ ಡಿಕೆಶಿ ವಿರುದ್ಧ ಹಸ್ತದಲ್ಲಿ ಕಿಡಿ ಹಾರಿದೆ. ಗೀತೆಯ ಮೇಲಿನ ಪ್ರೀತಿ ಕಂಡು ಕೆರಳಿದ ಬಿಕೆ ಹರಿಪ್ರಸಾದ್ ಕ್ಷಮೆ ಕೇಳಿ ಅಂತ ಕೆಂಡುವಾಗಿದ್ದಾರೆ. ಇತ್ತ ಸಿದ್ದು ಬಣ ಕೂಡ ಸಿಡಿದು ಬಿದ್ದಿದ್ದು ಕೆಲ ವಿಷಯ ಹೈಕಮಾಂಡ್ ಗಮನಕ್ಕೆ ಬರೋದಿಲ್ಲ ಅಂತ ಹೇಳಿ ಸತೀಶ್ ಕೂಡ ಗರಂ ಆದಂತೆ ಕಂಡ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.